ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರೆದು ನಮಗೆ ಭದ್ರತೆ ಬಗ್ಗೆ ಆಗಲಿ ಮತ್ತು ಫಾಸ್ಟ್ಯಾಗ್ ಕೋರ್ಟ್ ಬಗ್ಗೆ ಆಗಲಿ ಮತ್ತು ಇದನ್ನು CIBಗೆ ಕೊಡಬೇಕನ್ನೋ ಕೂಡ ಡಿಮಾಂಡು ಅವ್ರ ಮುಂದೆ ಇಟ್ಟಿದ್ವಿ. ಸ್ಥಳೀಯವಾಗಿ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅನ್ನೋ ಕೂಡ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೆ ತೊಗೊಂಡು ಬಂದ್ವಿ. ತಕ್ಷಣ ನಮ್ಮ ಎದುರಿಗೇ ಫೋನ್ ಮಾಡಿ DK ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡಿ, ಕಾನೂನು ಸಚಿವರಿಗೆ ಮಾತಾಡಿ, ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ಜಿ ಅವ್ರಿಗೆ ಮಾತಾಡಿ ಎಲ್ಲ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ತಕ್ಷಣ ಮಾಡಿಸ್ತೇನೆ ಅನ್ನೋ ಕೂಡ ಮಾತನ್ನು ಕೊಟ್ಟಿದ್ದರು. ಅದೇ ರೀತಿ ನಮಗೆ 4ನೇ ದಿವಸ ಹತ್ಯೆ ಆದ 4ನೇ ದಿವಸಕ್ಕೆ ಆದೇಶ ಕಾಪಿ ಕೂಡ ಬಂತು. ಅದೇ ಕಾನೂನು ಸಚಿವರು ಕೂಡ ನಮ್ಮ ಮನೆಗೆ ಬಂದು ಆದೇಶ ಕಾಪಿಯನ್ನು ಕೊಟ್ಟರು. ಮತ್ತು ಮುಖ್ಯಮಂತ್ರಿಗಳು ಕೂಡ 6ನೇ ದಿವಸ ನಮ್ಮ ಮನೆಗೆ ಬಂದರು. ಅವರು ಕೂಡ ಧೈರ್ಯವನ್ನು ತುಂಬಿದರು ಮತ್ತು ನಿಮ್ಮ ಜೊತೆಗೆ ಅದೇವೆ ಅನ್ನೋ ಮಾತು ಕೂಡ ಹೇಳಿದರು. ಇದಕ್ಕೆಲ್ಲ ನಮಗೆ ಅಗದಿ ಬೆನ್ನೆಲುಬಾಗಿ ಈ ರಾಜ್ಯದ ಮೇಳೆಯ ಒಬ್ಬ ದಿಟ್ಟ ಮಂತ್ರಿಗಳಾಗಿ ನಿಮ್ಮ ಮಗಳಲ್ಲ ನಮ್ಮ ಮಗಳು ಅಂತ ತಿಳ್ಕೊಂಡು ನಾನು ಈ ಹೋರಾಟನ ಮತ್ತು ಆಕಿನ ಆತ್ಮಕ್ಕೆ ಶಾಂತಿ ಸಿಗೋಂಗೆ, ನಿಮಗೆ ನ್ಯಾಯ ಸಿಗೋಂಗೆ ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟಂಗೆ ನುಡಿದಂತ ನಡೆದಂಥ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನನ್ನ ಪರಿವಾರ ವತಿಯಿಂದ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ನಾನು ಬೆಳಗಾವಿಗೆ ಬಂದಿದ್ದೀನಿ. ಮತ್ತು ಅವರ ನಿವಾಸಕ್ಕೆ ಕೂಡ ನನ್ನ ಕರ್ತವ್ಯ. ನನಗೆ ಕಳೆದ 14 ದಿವಸದಿಂದ ನಾವು ದುಃಖದಲ್ಲಿದ್ದೀವಿ. ಆದರೂ ಕೂಡ ಮೇಡಮ್ ಅವರು ನನ್ನ ಜೊತೆಗೆ ಬಂದು ನನ್ನ ಕುಟುಂಬಕ್ಕೆ ಅತಿ ಯಾವ ರೀತಿ ನಮಗೆ ಸ್ಪಂದನೆ ಮಾಡಬೇಕು, ನಮ್ಮ ಕುಟುಂಬದವ್ರ ಗತೆ ಎಲ್ಲನೂ ಕೂಡ ನಮ್ಮ ನೇಯನ ತಾಯಿಗೂ ಕೂಡ ಭಾಳ ಧೈರ್ಯದಿಂದ ಕೆಲವೊಂದು ಘಟನೆ ಬಗ್ಗೆ ವಿವರಣೆ ತಿಳ್ಕೊಂಡು ಅವ್ರಿಗೂ ಕೂಡ ಭಾಳಷ್ಟು ಧೈರ್ಯವನ್ನು ಹೇಳಿದರು. ಅದೇ ಧೈರ್ಯ ಕೂಡ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅವ್ರ ಮನೆಗೆ ಹೋಗಬೇಕು ಅನ್ನೋ ಬೇಡಿಕೆ ಕೂಡ ನಮ್ಮ ಕುಟುಂಬದಿಂದಿತ್ತು. ಅದಕ್ಕೆ ಅನೇಕ ಮಂದಿ ಹೋರಾಟಗಾರರು ಕೂಡ ಹೋರಾಟ ಮಾಡಿದ್ದಾರೆ. ಅದರ ಜೊತೆ ಮಾಧ್ಯಮ ಮಿತ್ರರು ಕೂಡ ಇದನ್ನು ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಿಗೆ ಕೂಡ ಪ್ರಚಾರ ಮಾಡಿದ್ದೀರಿ. ಅದೇ ರೀತಿ ಎಲ್ಲ ಪಕ್ಷಾತೀತ ಜಾತ್ಯತೀತ ಹೋರಾಟ ಕೂಡ ಆಗಿದೆ. ಇದರಿಂದ ಎಲ್ಲಿಯೂ ಕೂಡ ಸಮಾಜದಲ್ಲಿ ಒಂದು ಎಚ್ಚರಿಕೆ ಆಗಿದೆ. ಆಮೇಲೆ ಎಲ್ಲ ಸಮಾಜದವರು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರೇ ಒಬ್ಬರ ವಿಕೃತ ಮನೋಭಾವನೆ ಇಟ್ಟುಕೊಂಡು ಆ ಸಮಾಜಕ್ಕೆ ಕಳಂಕ ತರುವಂಥ ವ್ಯಕ್ತಿಗಳು ಕೂಡ ಅದನ್ನು ಮಾಡಿದ್ದಾರೆ. ಅವರು ಕೂಡ ಖಂಡಿಸಿದ್ದಾರೆ. ನಮಗೂ ಕೂಡ ಅವ್ರ ಸಮಾಜದವ್ರು ಬಂದು ಆಗಿದ್ದ ಘಟನೆ ನಾವು ಕೂಡ ನಮ್ಮ ಸಮಾಜದಿಂದ ಖಂಡಿಸ್ತೇವೆ ಮತ್ತು ಅವನಿಗೆ ಗಲ್ಲ ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಂಜುಮನದಿಂದ ಅದರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಅವರು ಹೋರಾಟ ಮಾಡಿದರು. ಮತ್ತು ವಿದ್ಯಾರ್ಥಿಗಳು ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಿದರು. ಶಾಲಾ ಕಾಲೇಜ್ ಬಂದ್ ಮಾಡಿದರು, ವ್ಯಾಪಾರಸ್ಥರು ಬಂದ್ ಮಾಡಿದರು. ಅನೇಕ ಸಮಾಜದ ಮುಖಂಡರು, ABVPದವರಾಗಲಿ, ವಿದ್ಯಾರ್ಥಿ ಪರಿಷತ್ ಆಗಲಿ, NSU ಆಗಲಿ, ಯಾವುದೇ ಸಂಘಟನೆಗಳು ಮಾಡಿಲ್ಲ ಅಂತಲ್ಲ, ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಂದು ನ್ಯಾಯ ಇಲ್ಲಿ 14 ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅದನ್ನು ಮುಟ್ಟಿಸಿದ್ದಾರೆ. ಅದಕ್ಕೆ ಮಾಧ್ಯಮ ಮುಖಾಂತರ ನಾನು ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ನನಗೂ ಕೂಡ ಈಗ ರಾಜ್ಯದಲ್ಲಿ ನಮ್ಮ ಮೇಳ ಮಂತ್ರಿಗಳಿದ್ದಾರೆ. ಅವರು ಒಂದು ಕುಟುಂಬದ ಮೆಂಬರ್ ಆಗಿ, ನಮ್ಮ ಹಿರಿಯ ಸಹೋದರಿಯಾಗಿ, ನಮ್ಮ ಅಕ್ಕನಾಗಿ ನನಗೆ ಪೂರಾ ಧೈರ್ಯ ತುಂಬಿದ್ದಾರೆ. ನಿನ್ನ ಜೊತೆಗೆ ನಾನು ನಿಲ್ತೀನಿ ಮತ್ತು ಯಾವುದೇ ಕಾರಣಕ್ಕೂ ಆಕಿನ ಆತ್ಮಕ್ಕೆ ಶಾಂತಿ ಸಿಗುವ ಕೆಲಸ ಕೂಡ ನಾವು ಎಲ್ಲರೂ ಕೂಡ ಮಾಡೋಣ ಅನ್ನೋ ಮಾತು ಕೂಡ ನಮ್ಗೆ ಡೇ 1 ಹೇಳಿದ್ರು. ಇವತ್ತು ಕೂಡ ಅದೇ ಇದೆ. ಅದಕ್ಕೆ ಮೇಡಮ್ ಅವ್ರಿಗೆ ಕೂಡ ನಾನು ಆಭಾರಿಯಾಗಿದ್ದೀನಿ. ಅದೇ ರೀತಿ ನಮಗೂ ಕೂಡ ಈಗ ರಾಜ್ಯದಾಗ ವಿಧಾನಸಭೆಯಲ್ಲಿ ಕೂಡ ಧ್ವನಿ ಎತ್ತಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಇದೇ ರೀತಿ ನನಗೆ ಪಾರ್ಲಿಮೆಂಟ್ ಕೂಡ ಧ್ವನಿ ಎತ್ತೋರು ಬೇಕಲ್ಲ. ಅದರಿಂದ ಈಗ ಚುನಾವಣೆ ಸಂದರ್ಭ ಆದರೂ ಕೂಡ ನಾನು ಎಲ್ಲ ನಮ್ಮ ಮತದಾರ ಬಾಂಧವರಲ್ಲಿ ನಮ್ಮ ವೀರಶೈವ ಲಿಂಗಾಯತ ಒಬ್ಬ MP ಈಗಾಗಲೇ ಅಭ್ಯರ್ಥಿಯಾಗಿದ್ದಾರೆ, ರುನ್ನಾಳ್ ಹೆಬ್ಬಾಳ್ಕರ್. ಅವರು ಕೂಡ ಯುವಕರಾಗಿದ್ದಾರೆ. ಈ ಘಟನೆ ಕೂಡ ಸಂಪೂರ್ಣವಾಗಿ ಅವರು ಕೂಡ ಕೂಲಂಕಷವಾಗಿ ಅದನ್ನು ಸರಿಯಾಗಿ ಚೌಕಸಿಯಿಂದ ಕಂಪ್ಲೇಂಟ್ ಕಾಪಿಯಿಂದ ಹಿಡ್ಕೊಂಡು FIR ಕಾಪಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೇನು ಘಟನೆಗಳಾದ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮೇಡಮ್ ಅವರು ಪಡ್ಕೊಂಡಿದ್ದಾರೆ. ಮತ್ತು ಇಲ್ಲಿಂದ ಹಿಡಿದ ದಿಲ್ಲಿ ತನಕ ಕೂಡ ನಮ್ಮ ಹೋರಾಟ ಇರಬೇಕು. ಅದಕ್ಕೆ ರುನ್ನಾಳ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ತಾವೆಲ್ಲ ನಾಗರಿಕರು, ಮತದಾರರು ಮತ್ತು ಎಲ್ಲ ನಮ್ಮ ಹಿತೈಷಿಗಳು, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನಾನು ಈ ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ.
ಘಟನೆ ಆಗಿದ್ದು ದುರಂತ. ಎಲ್ಲರೂ ಖಂಡಿಸಿದ್ದಾರೆ, ಪಕ್ಷಾತೀತ ಜಾತ್ಯತೀತ ಮಾಡಿದ್ದಾರೆ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಅದರಿಂದ ಮೃಣಾಲ್ ಹೆಬ್ಬಾಳ್ಕರ್ ಏನ್ರೆ ಅಕಸ್ಮಾತ್ ದಿಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದು ಏನಾದ್ರೆ ಶಕ್ತಿ ತುಂಬಬೇಕಂದ್ರೆ ಅವರಿಗೂ ಕೂಡ ಅಲ್ಲಿ ಇರ್ತಾರ, ಮತ್ತು ಧ್ವನಿ ಎತ್ತಾರ, ನಮ್ಮ ಫೈಲ್ ಪುಟಪ್ ಮಾಡ್ತಾರ. ಇಲ್ಲೇ ಏನಾರ ತಪ್ಪಿದ್ರು ಕೂಡ ಅಲ್ಲೇ ಪಾರ್ಲಿಮೆಂಟಲ್ಲಿ ಕೂಡ ಒಂದು ಆವಾಜ್, ಒಂದು ಧ್ವನಿ ಎತ್ತಕ್ಕೆ ನಮ್ಮವ್ರು ಇರಬೇಕು ಅನ್ನೋ ಒಂದು ಬೇಡಿಕೆ ಕೂಡ ತಾನು ಎಲ್ಲ ಮತದಾರ ಬಾಂಧವಲೇ ಮತ್ತು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾವು ವಿನಂತಿಯನ್ನು ಮಾಡ್ತೀನಿ. ಅದಕ್ಕೆ ದಯಮಾಡಿ ತಾವು ಆಶೀರ್ವಾದ ಮಾಡಬೇಕು. ಯಾವುದೇ ರೀತಿಯಿಂದ ತಪ್ಪು ತಿಳುವಳಿಕೆ ಆಗಬಾರ್ದು. ನಮ್ಮ ಮನೆತನದಲ್ಲಿ ದುಃಖಿದ್ರು ಕೂಡ ನಮಗೂ ಕೂಡ ಬಹಳ ನೋವಿದೆ. ಅದೇ ರೀತಿ ಈ ಚುನಾವಣೆ ಸಂದರ್ಭ ಈಗೇನ್ರ ನಮ್ಮವ್ರು ಹೋದ್ರೆ ನಾಳೆ ಧ್ವನಿ ಎತ್ತೋರು ಇರ್ಲಾರ್ದಂಗೆ ಆಕೈತಿ. ಅದಕ್ಕೆ ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಪಕ್ಷಾತೀತ ಹೋರಾಟ ಮಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ, ಜಾತ್ಯತೀತ ಪಕ್ಷಾತೀತ. ಅದಕ್ಕೆ ತಾವು ಕೂಡ ಈ ಒಂದು ನನ್ನ ಧ್ವನಿ, ನಾನು ಮೇಡಮ್ ಅವರು ನನಗೆ ಹೆಂಗೆ ಬೆನ್ನಿಗೆ ನಿಂತಾರೆ, ನಾವು ಕೂಡ ಮೃಣಾಲ್ ಅವ್ರ ಬೆನ್ನಿಗೆ ನಾವೆಲ್ಲರೂ ನಿಲ್ಲುನ ಅನ್ನೋ ಮಾತು ಕೂಡ ತಮ್ಮಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ನನ್ನ ಕುಟುಂಬದ ಪರವಾಗಿ ಕೂಡ ಎಲ್ಲರೂ ಕೂಡ ನಮ್ಮ ಬೇಡಿಕೆ ಇದೆ, ದಯಮಾಡಿ ಎಲ್ಲರೂ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ತಾವು ಮತ ಹಾಕಿ ಅತಿ ಒಂದು ವಿಜೃಂಭಣೆಯಿಂದ, ಅಗದಿ ಪ್ರಚಂಡದಿಂದ ಆಯ್ಕೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.